ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಪ್ರಭಾಸ್ ಅವರ ದಿ ರಾಜಾ ಸಾಬ್ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಡಿಸೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನ ರೀಸೆಂಟ್ ಆಗಿ ಸಂಜಯ್ ದತ್ ಅವರ ಬರ್ತ್ಡೇ ಆಯ್ತು. ಬರ್ತ್ಡೇ ಸ್ಪೆಷಲ್ ಆಗಿ ಮೂವಿ ಟೀಮ್ ಕಡೆಯಿಂದ ಒಂದು ಹೊಸ ಪೋಸ್ಟರ್ ಬಂತು. ಬರೋದ್ರ ಜೊತೆಗೆ ರಿವೀಲ್ಡ್ ಆಗಿದೆ ಈ ಸಿನಿಮಾದಲ್ಲಿ ಸಂಜಯ್ ದತ್ ಪ್ರಭಾಸ್ ಅವರ ತಾತನಾಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಹೇಳ್ಬಿಟ್ಟವ್ರೆ. ಇನ್ನ ಹೋದ್ ವಾರ ಹೇಳಿದೆ ಎಕ್ಸ್-ಮೆನ್ ಸಿನಿಮಾ ಬರ್ತಾ ಇದೆ. ಸೀಕ್ರೆಟ್ ವಾರ್ ಒಳಗಡೆ ಅವರು ಎಂಟ್ರಿ ಕೊಡ್ತಾ ಇದಾರೆ ಅಂತ. ಜೊತೆಗೆ ಕಂಪ್ಲೀಟ್ ಆಗಿ ಕಾಸ್ಟಿಂಗ್ ಸೆಲ್ ಅನ್ನು ಕೂಡ ರೀಬೂಟ್ ಮಾಡ್ಬಿಟ್ಟಿದ್ದಾರೆ ಅಂತಾನು ಕೂಡ ಹೇಳಿದೆ. ಹಿಂದೆ ಬಂದಿರುವಂತಹ ಫಾಕ್ಸ್ ಸಿನಿಮಾಗಳಲ್ಲಿ ಯಾರೆಲ್ಲ ಆಕ್ಟ್ ಮಾಡಿದಾರೋ ಫ್ರೆಶ್ ಕ್ಯಾಂಡಿಡೇಟ್ ಗಳು ಅವ್ರನ್ನ ಈಗ ಎಕ್ಸ್-ಮ್ಯಾನ್ ಸೀರೀಸ್ ಒಳಗಡೆ ಹಾಕೋತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಅಂದ್ರೆ ರೆಕಗ್ನೈಸ್ ಆಗಿರುವಂತ ಸಿನಿಮಾಗಳೇ ಬೇರೆ ಬೇರೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರುವಂತಹ ದೊಡ್ಡ ದೊಡ್ಡ ಲೆಜೆಂಡ್ ನ್ಯೂ ಕಮರ್ ಗಳನ್ನ ಎಕ್ಸ್-ಮೆನ್ ಸೀರೀಸ್ ಅಲ್ಲಿ ಸೀಕ್ರೆಟ್ ವಾರ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರಂತೆ ಮಾರ್ವಲ್ಸ್. ಅವಾಗ್ಲೂ ಹೇಳಿದೆ, ಇವಾಗ್ಲೂ ಹೇಳ್ತಾ ಇದೀನಿ, ವಾಲ್ವರಿನ್, ಡೆಡ್ಪೂಲ್ ಇಬ್ರು ಮಾತ್ರ ಸೇಮ್. ಅವ್ರಿಬ್ರು ಮಾತ್ರ ಚೇಂಜ್ ಮಾಡಲ್ಲ. ಫ್ಯಾನ್ಸ್ ಗಳು ಡಿಮ್ಯಾಂಡ್ ಮಾಡ್ತಾವ್ರೆ ಅವರೇ ಬೇಕು ಅಂತ. ಅದಕ್ಕೋಸ್ಕರ ಕಾಸ್ಟಿಂಗ್ಸ್ ನ ಚೇಂಜ್ ಮಾಡಿದೆ. ಅವರಿಬ್ರು ಮಾತ್ರ ಇದ್ದೇ ಇರ್ತಾರೆ ಫಿಕ್ಸ್. ಇನ್ನ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಬ್ರಾಡ್ ಸಿನಿಮಾ ಬರ್ತದೆ. ಈ ಸಿನಿಮಾದ ರಿಲೀಸ್ ಡೇಟ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡವ್ರೆ. ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಮಾಡ್ತಾರಂತೆ. ಬಟ್ ಡೇಟ್ ಇನ್ನು ಲಾಕ್ ಮಾಡ್ಕೊಂಡಿಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳವ್ರೆ. ಅದೇ ತಿಂಗಳಲ್ಲಿ ಕೆಡಿ ಸಿನಿಮಾನು ಕೂಡ ರಿಲೀಸ್ ಆಗುತ್ತೆ. ಮೋಸ್ಟ್ಲಿ ಇವ್ರ ಜೊತೆ ಕ್ಲಾಶ್ ಆದ್ರೂ ಆಗ್ಬಹುದು. ಆಗ್ಲಿ. ಸೋ ಫ್ರಮ್ ಸೋ ಈ ಸಿನಿಮಾ ಯಾವ ಲೆವೆಲ್ ಅಲ್ಲಿ ಸೂಪರ್ ಹಿಟ್ ಆಗ್ತಾ ಇದೆ ಇವಾಗ್ಲೂ ಕೂಡ ಆದ್ರೆ ಮೈ ರೋಮಗಳಲ್ಲಿ ಎದ್ದು ಕುಣಿತವೆ. ಆ ಲೆವೆಲ್ ಅಲ್ಲಿ ಕಲೆಕ್ಷನ್ ಮಾಡ್ಬಿಟ್ಟಿದೆ ಈ ಸಿನಿಮಾ. ಅಫಿಷಿಯಲ್ ಆಗಿ ಇನ್ನೂ ಗೊತ್ತಾಗಿಲ್ಲ. ಬಟ್ ರೂಮರ್ಸ್ ಪ್ರಕಾರ ಈ ಸಿನಿಮಾ 30 ಕೋಟಿ ಮೇಲೆ ಜಾಸ್ತಿ ಕಲೆಕ್ಷನ್ ಮಾಡ್ಬಿಟ್ಟಿದೆ ಅಂತ ಇನ್ಫಾರ್ಮೇಶನ್ ಇದೆ. ಅದು ಅಲ್ಲದೆ ಬೇರೆ ಬೇರೆ ಕಡೆಯಿಂದನೂ ಕೂಡ ಈ ಸಿನಿಮಾಗೆ ಜಾಸ್ತಿ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಈ ಸಿನಿಮಾನ ಈಗ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡೋದಕ್ಕೆ ಮೂವಿ ಟೀಮ್ ಪ್ಲಾನ್ ಮಾಡ್ತಾ ಇದೆ. ತಮಿಳ್, ತೆಲುಗು, ಹಿಂದಿ, ಮಲಯಾಳಂ 4 ಭಾಷೆಲ್ಲೂ ಕೂಡ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅವರು ನೋಡಿ ಎಂಜಾಯ್ ಮಾಡ್ಲಿ. ಇನ್ನು ದರ್ಶನ್ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ಫುಲ್ ಕಂಪ್ಲೀಟ್. ಇವಾಗ ಡಬ್ಬಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದಾರಂತೆ ಮೂವಿ ಟೀಮ್. ಆಲ್ಮೋಸ್ಟ್ ರೂಮರ್ಸ್ ಪ್ರಕಾರ ಈ ಸಿನಿಮಾ ಇದೇ ವರ್ಷ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗ್ಬಹುದು ಅಂತ ರೂಮರ್ಸ್ ಇದೆ. ಇನ್ನು ವಿಜಯ್ ರಾಘವೇಂದ್ರ ಅವರ ರಿಪ್ಪನ್ ಸ್ವಾಮಿ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ನು ಕೂಡ ಮೂವಿ ಟೀಮ್ ಫಿಕ್ಸ್ ಮಾಡ್ಬಿಟ್ಟಿದೆ. ಆಗಸ್ಟ್ 29ನೇ ತಾರೀಕು ಎಂಟೈರ್ ಕರ್ನಾಟಕ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ವೈಟ್ ಅಂಡ್ ಸಿ. ರಿಷಬ್ ಶೆಟ್ಟಿ ಅವ್ರ ಕಾಂತಾರ ಸಿನಿಮಾ ಬಂದ್ಮೇಲೆ ಯಾವ ಲೆವೆಲ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ ಅಂದ್ರೆ, ಹನುಮಾನ್ ಸಿನಿಮಾದಲ್ಲಿ ಹನುಮನ್ ಕ್ಯಾರೆಕ್ಟರ್ ಮಾಡ್ತಾವ್ರೆ. ಈ ಕಡೆ ಛತ್ರಪತಿ ಶಿವಾಜಿ ಮೇಲ್ ಮಾಡ್ತಾವ್ರೆ. ಈ ಕಡೆ ಬಾಲಿವುಡ್, ಆ ಕಡೆ ಟಾಲಿವುಡ್. ಮತ್ತೆ ಟಾಲಿವುಡ್ ಕಡೆಯಿಂದನೇ ಇನ್ನೂ ಒಂದು ಸಿನಿಮಾ ಆಫರ್ ಬಂದ್ಬಿಟ್ಟಿದೆ. ಅಫಿಷಿಯಲ್ ಆಗಿ ಆ ಸಿನಿಮಾದ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಸಿತಾರಾ ಎಂಡ್ಸ್ ಪ್ರೊಡಕ್ಷನ್ ನಂಬರ್ 36 ಅಂತ ಈ ಸಿನಿಮಾಗೆ ಹ್ಯಾಶ್ ಟ್ಯಾಗ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ರಿಷಬ್ ಶೆಟ್ಟಿ ಅವರು ಆಕ್ಟ್ ಮಾಡ್ತಾವ್ರೆ. ಮಾಸ್ಕ್ ಹಾಕೊಂಡು ಯುದ್ಧಕ್ಕೆ ನಿಂತಿರುವಂತ ಒಬ್ಬ ವ್ಯಕ್ತಿನ ರೆಫರೆನ್ಸ್ ಆಗಿ ಈ ಸಿನಿಮಾದ ಅಫಿಷಿಯಲ್ ಪೋಸ್ಟರ್ ಅಲ್ಲಿ ಬಿಟ್ಟಿದ್ದಾರೆ. ಮೋಸ್ಟ್ಲಿ ಇದು ಪೀರಿಯಾಡಿಕಲ್ ಸಿನಿಮಾ ಇರಬಹುದು ಅಂತ ನನ್ನ ಅನಿಸಿಕೆ. ಒಳ್ಳೇದಾಗ್ಲಿ. ಇದೇ ರೀತಿ ದೊಡ್ಡ ದೊಡ್ಡ ಸಿನಿಮಾನ ಮಾಡಿ ನಮ್ಮ ಕನ್ನಡ ಹಾಗೇನೆ ದೇಶ ಎರಡನ್ನು ಎತ್ತಿಡಿದು ಬಿಡಿ. ಆಲ್ ದ ಬೆಸ್ಟ್. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ. ಈ ಸಿನಿಮಾದ ಸಣ್ಣ ಒಂದು ಕ್ಲಿಪ್ 15 ಸೆಕೆಂಡ್ ಒಂದು ವಿಡಿಯೋ ಲೀಕ್ ಆಗ್ಬಿಟ್ಟಿದೆ. ಅದು ಕೂಡ ಸೆಟ್ ಒಳಗಡೆ ಆಕ್ಟ್ ಮಾಡ್ತಾ ಇರೋದು. ಅಂತ ದೊಡ್ಡ ಸೀನ್ ಏನಲ್ಲ, ಅದನ್ನ ಇಲ್ಲಿ ತೋರ್ಸಕ್ಕೂ ಆಗಲ್ಲ. ಆ ಸೀನ್ ನೋಡಿದವರೆಲ್ಲ ಹೇಳ್ತಾ ಇದಾರೆ ಮಿನಿಮಮ್ ಇಲ್ಲ ಅಂದ್ರೆ 1000 ಕೋಟಿ ಮೇಲೆ ಕಲೆಕ್ಷನ್ ಮಾಡೇ ಮಾಡ್ತದೆ ಈ ಸಿನಿಮಾ ಫಿಕ್ಸ್ ಅಂತ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ರೂಮರ್ ಇದೆ. ರೂಮರ್ ಅನ್ನಕ್ಕಾಗಲ್ಲ, ಒಂದ್ ರೀತಿ ಕನ್ಫ್ಯೂಷನ್ಸ್ ಅಂತಾನು ಅನ್ಬೋದು. 2 ವೀಕ್ಸ್ ಬ್ಯಾಕ್ ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್ ಅಂತ ಎಲ್ಲ ಕಡೆ ಪೋಸ್ಟ್ ಬಿಟ್ಟಿದ್ದು. ಅದನ್ನ ನಾನು ನಿಜ ಅಂತ ನಂಬ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ, ಇವರೇ ಮಾಡ್ತಾವ್ರೆ ಅಂತ. ಇವಾಗ ಬೇರೆ ರೀತಿನೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ ನನಗಂತೂ. ಇದನ್ನ ಯಾರು ನೋಟಿಸ್ ಮಾಡಿರಲ್ಲ ಅಂತ ಅನ್ಕೋತೀನಿ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅನಿರುದ್ಧ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ಯಾ. ಇದೊಂದ್ ಕಡೆ ಇಟ್ಬಿಡಿ. ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಸದ್ಯಕ್ಕೆ ನಿಮ್ ಪ್ರೊಫೈಲ್ ಅಲ್ಲಿ ಯಾವ್ದೋ ಒಂದು ಸ್ಟೋರಿ ಹಾಕೋತೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ಬ್ಯಾಕ್ ಗ್ರೌಂಡ್ ಗೆ ಯಾವ್ದಾದ್ರು ಒಂದು ಮ್ಯೂಸಿಕ್ ನ ಸೆಲೆಕ್ಟ್ ಮಾಡಬೇಕು. ಟಾಕ್ಸಿಕ್ ಸಿನಿಮಾದ ಸಾಂಗ್ ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಅದು ಶೋ ಮಾಡ್ತಾ ಇದೆ. ಅಲ್ಲಿ ಶೋ ಮಾಡ್ತಾ ಇರೋದು ಯಾರ ಹೆಸರು? ರವಿ ಬಸ್ರೂರು. ಇದು ತಲೆ ಕೆಡಿಸ್ತಾ ಇದೆ ನಂಗೆ, ಏನಂತಾನೆ ಅರ್ಥ ಆಯ್ತಿಲ್ಲ. ಈ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅನಿರುದ್ಧ್ ಅಂತ ಎಲ್ಲಾ ಕಡೆ ಪೋಸ್ಟ್ ಹೋಗ್ತಾ ಇದೆ. ಈ ಕಡೆ ಇನ್ಸ್ಟಾಗ್ರಾಮ್ ರವಿ ಬಸ್ರೂರು ಅಂತ ತೋರಿಸ್ತಾ ಇದೆ. ಏನ್ ನಡೀತಾ ಇದೆ? ಅಫಿಷಿಯಲ್ ಆಗಿ ಮೂವಿ ಟೀಮ್ ಅನೌನ್ಸ್ಮೆಂಟ್ ಮಾಡೋವರೆಗೂ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ. ಅವರಿಬ್ರಲ್ಲಿ ಯಾರೋ ಒಬ್ರು ಮಾಡ್ತಾವ್ರೆ, ಯಾರು ಅಂತ ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಅಷ್ಟೇನೆ. ಇನ್ನು ಈ ಸಲ ನ್ಯಾಷನಲ್ ಅವಾರ್ಡ್ ಯಾವ್ಯಾವ ಸಿನಿಮಾಗಳಿಗೆ, ಯಾವ್ಯಾವ ಹೀರೋಗಳಿಗೆ, ಯಾವ್ಯಾವ ಕ್ರಿಯೇಟರ್ ಗಳಿಗೆ, ಯಾವ್ಯಾವ ಡೈರೆಕ್ಟರ್ ಗಳಿಗೆ, ಯಾವ್ಯಾವ ಪ್ರೊಡ್ಯೂಸರ್ ಗೆ ಬಂದಿದೆ ಅಂತ ಲಿಸ್ಟ್ ಬಂದ್ಬಿಟ್ಟಿದೆ. ಸೈಡ್ ಅಲ್ಲಿ ಹಾಕಿರ್ತೀನಿ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಕಿಚ್ಚ ಸುದೀಪ್ ಅವರ 47ನೇ ಸಿನಿಮಾ ಮ್ಯಾಚ್ 2ನೇ ಆಗಿರುತ್ತದೆ ಅಂತ ನನ್ ಮನ್ಸು ಇವಾಗ್ಲೂ ಹೇಳ್ತಾ ಇದೆ. ಈ ಸಿನಿಮಾದೊಳಗಡೆ ಇನ್ನೊಬ್ರು ಫೀಮೇಲ್ ಲೀಡ್ ಆಕ್ಟರ್ ಜಾಯ್ನ್ ಆಗ್ಬಿಟ್ಟಿದ್ದಾರೆ. ನಮ್ ಕನ್ನಡದ ಆಕ್ಟರ್ ನಿಶ್ವಿಕಾ ನಾಯ್ಡು, 6 ಪ್ಯಾಕ್ ನಾಯ್ಡು ಅಂತಾನೆ ಕರಿಬಹುದು ಇವ್ರನ್ನ. ಕಿಚ್ಚ ಸುದೀಪ್ ಅವ್ರಿಗೆ ಇವರು ಸೆಕೆಂಡ್ ಹೀರೋಯಿನ್ ಆಗಿರ್ತಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಇದೆ. ರೂಮರ್ಸ್. ನಿರ್ದೇಶಕ ನಾಗಶೇಖರ್ ರೀಸೆಂಟ್ ಆಗಿ ಸಂಜು ವೆಡ್ಸ್ ಗೀತಾ ಚಾಪ್ಟರ್ 2
ಸಿನಿಮಾ ಮಾಡಿ ಸೂಪರ್ ಡೂಪರ್ ಹಿಟ್ ಆಗುವಂತ ಒಂದು ಮೂವಿನ ಕೊಟ್ಬಿಟ್ರು ಆಡಿಯನ್ಸ್ಗೆ. ಹೋಗ್ಲಿ ಬಿಡಿ ಆಯ್ತು ಹೋಗ್ಲಿ. ಇವಾಗ ಹೊಸ ಸಿನಿಮಾ ಮಾಡ್ತಾ ಇದಾರೆ. ವಾರ್ತೆಗಳು ಓದುತ್ತಿರುವವರು ಶಂಕರ್ ನಾಗ್. ಇದು ಸಿನಿಮಾದ ಟೈಟಲ್. ವಿಚಿತ್ರವಾಗಿ ಇಟ್ಬಿಟ್ಟಿದ್ದಾರೆ ಟೈಟಲ್ ನ. ನಾನ್ ಕೇಳ್ಕೊಳ್ಳೋದು ಇಷ್ಟೇ, ಸರ್ ಲಾಸ್ಟ್ ಟೈಮ್ ಏನೋ ತಿಕ್ಕವರ್ಸ್ಬಿಟ್ರಿ ಎಲ್ರಿಗೂ ವಿಚಿತ್ರವಾಗಿರೋ ಸಿನಿಮಾನ ಮಾಡ್ಬಿಟ್ಟು. ಸರ್ ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಒಂದು ಸಣ್ಣ ಸಜೆಷನ್, ದಯವಿಟ್ಟು ಸ್ಟೋರಿ ಮೇಲೆ ಫೋಕಸ್ ಮಾಡಿ. ಕ್ವಾಲಿಟಿ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಸ್ಟೋರಿ ಮಾತ್ರ ಆಡಿಯನ್ಸ್ ಮನ್ಸು ಮುಟ್ಟಂಗಿರ್ಬೇಕು. ಜಸ್ಟ್ ಸ್ಟೋರಿ ಮೇಲೆ ಫೋಕಸ್ ಮಾಡಿ, ಆಟೋಮೆಟಿಕ್ ಆಡಿಯನ್ಸ್ ಗಳು ನಿಮ್ ಸಿನಿಮಾನ ಹುಡುಕೊಂಬರೋದಂತೂ ಪಕ್ಕಾ ಫಿಕ್ಸ್. ಇನ್ನ ತಮಿಳ್ ಡೈರೆಕ್ಟರ್ ಮಣಿರತ್ನಂ ಇವರು ಈಗ ಧ್ರುವ ವಿಕ್ರಮ್ ಅವ್ರಿಗೆ ಸಿನಿಮಾ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಸಿನಿಮಾದಲ್ಲಿ ಧ್ರುವ ವಿಕ್ರಮ್ ಅವರು ಕಾಪ್ ಆಗಿರ್ತಾರಂತೆ, ಲವ್ ಸ್ಟೋರಿ ಇರ್ತದಂತೆ, ಜೊತೆಗೆ ಸ್ವಲ್ಪ ಡ್ರಾಮಾ ಈ ರೀತಿ ಇಂಟ್ ಕೊಡ್ತಾ ಇದಾರೆ. ಅಂದ್ರೆ ನನ್ಗೊಂದ್ 2-3 ವಾರದಿಂದನೇ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು, ಧ್ರುವ ವಿಕ್ರಮ್ ಅವರು ಇನ್ನಿಲ್ ಬಂದಿರುವಂತ ಕಿಲ್ ಸಿನಿಮಾದ ರೀಮೇಕ್ ಮಾಡ್ತಾ ಇದಾರೆ, ಇದ್ರಲ್ಲಿ ಇವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಆವಾಗ್ಲೇ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಮೋಸ್ಟ್ಲಿ ಮಣಿರತ್ನಂ ಏನಾದ್ರು ಆ ಸಿನಿಮಾನ ತಮಿಳಲ್ಲಿ ರೀಮೇಕ್ ಮಾಡ್ತಿರಬಹುದೇನೋ ಅಂತ. ಇನ್ನ ಶೂಟಿಂಗ್ ಸೆಪ್ಟೆಂಬರ್ ತಿಂಗಳಿಂದ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಮಣಿರತ್ನಂ ಅವರು ಕನ್ಫರ್ಮ್ ಮಾಡ್ಬಿಡವ್ರೆ. ಇನ್ನ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ SS ರಾಜಮೌಳಿ ಹಾಗೇನೆ ಮಹೇಶ್ ಬಾಬು SSMB 29 ರೀಸೆಂಟ್ ಆಗಿ ಡೇವಿಡ್ ವಾರ್ನರ್ ಅವರು ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟರ್ ನ ಹಾಕೋತಾರೆ. ಪೋಸ್ಟ್ ಇಲ್ಲಿ ಡೇವಿಡ್ ವಾರ್ನರ್ ಅವ್ರ ಪಕ್ಕದಲ್ಲಿ SS ರಾಜಮೌಳಿ ಅವರು ಕೂತಿದ್ದಾರೆ, ಮುಂದ್ಗಡೆ ಇರೋ ಮಾನಿಟರ್ ನ ಮಾನಿಟರಿಂಗ್ ಮಾಡ್ತಾ ಇದಾರೆ. ಸಮಥಿಂಗ್ ಮಹೇಶ್ ಬಾಬು ಸಿನಿಮಾದಲ್ಲಿ ಡೇವಿಡ್ ವಾರ್ನರ್ ಅವರು ಏನಾದ್ರು ಆಕ್ಟ್ ಮಾಡ್ತಿರಬಹುದಾ? ಈ ಪೋಸ್ಟರ್ ನೋಡಿದ್ರೆ ಎಲ್ರಿಗೂ ಹಂಗೆ ಅನ್ಸೋದು, ನನಗ್ ಮಾತ್ರ ಅಲ್ಲ. ಇದ್ರು ಇರ್ತಾರೆ ಡೇವಿಡ್ ವಾರ್ನರ್ ಅವರು ಮಹೇಶ್ ಬಾಬು ಜೊತೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರಬಹುದು. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.